ಅದಕ್ಕೆ ಮನೆ ನೋಡಿ ಎಷ್ಟು ಚೆನ್ನಾಗದೆ ಅಂತವ. ನಮ್ಮ ಲತಾ ಪುಣ್ಯ ಮಾಡಿದ್ಲು ಇಂಥ ಮನೆ ಸೇರಕ್ಕೆ. ಪುಣ್ಯ ಮನೇಲಿಲ್ಲ ಕಂತಾಯಿ. ಹುಡುಗನಲ್ಲಿ ಹುಡುಗ ಒಳ್ಳೆಯವನಾಗಿದ್ರೆ ಒಂದು ಮರದ ಕೆಳಗೆ ಜೀವನ ನಡೆಸಿದ್ರು ಪುಣ್ಯ ಮಾಡಿರ್ತಾಳೆ. ಏನಿಲ್ಲ ನಟ್ರಕ್ಕ, ಒಳ್ಳೇದಾಯ್ತದೆ. ಬನ್ನಿ ಹೋಗೋದ ಒಳಗಡೆಗೆ. ಓ, ಮನೆಯೆಲ್ಲ ತುಂಬ ಚೆನ್ನಾಗಿದೆ. ಆಂಟಿ, ಇವಾಗ ಬಂದ್ರಾ? ಹೇಗಿದ್ದೀರಾ? ಹ್ಞೂ ಕಣಪ್ಪ, ಈಗ ಬಂದ. ಚೆನ್ನಾಗಿದ್ದೀವಿ. ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಅಮ್ಮನ ಕರಿತೀನಿ. ಎಲ್ಲರೂ ಯಾಕೆ ನಿಂತೇ ಇದೆಯಾ? ಕುತ್ಕೊಳ್ಳಿ. ಹೋಗಕ್ಕ ಕುತ್ಕೋ. ಮಮ್ಮಿ, ನಾನು ಹೊರಗೆ ಹೋಗಿ ಬರ್ತೀನಿ. ಇವತ್ತು ಏನೋ ನಿಂದು? ಎಲ್ಲರೂ ಮನೆಗೆ ಬಂದಿದ್ದಾರೆ ಅಲ್ವಾ, ಸ್ವಲ್ಪ ಹೊತ್ತಿದ್ದೋಗ್ಬೇಕಿತ್ತಲ್ವಾ? ಮಾತಾಡ್ರಕ್ಕ. ನಿಮಗೆ ನಮ್ಮ ಮನೆ, ನಮ್ಮ ಹುಡುಗ ಎಲ್ಲ ಇಷ್ಟ ಆದ್ನಾ? ನನ್ನ ಹತ್ರ ನೇರವಾಗಿ ಮಾತಾಡಿ. ಇಷ್ಟ ಇದ್ರೂ ಇಲ್ಲದೇ ಇದ್ರೂ ನೇರವಾಗಿ ಹೇಳಿ. ನಮ್ಗೆ ಇಷ್ಟ ಆಗಿದೆ, ಆದರೆ ಮದುವೆಗೆ, ಎಂಗೇಜ್ಮೆಂಟ್ಗೆ ಎಲ್ಲ ಸ್ವಲ್ಪ ಟೈಮ್ ಬೇಕು ನಮಗೆ. ಅದಕ್ಕಿಂತ ಧಾರಾಳವಾಗಿ ತಗೊಳ್ಳಿ. ಆದರೆ ದುಡ್ಡು ಅನ್ಸೋ ಚಿಂತೆ ಎಲ್ಲ ನಿಮಗೆ ಬೇಡ. ದೇವರು ನಮಗೆ ನೆಮ್ಮದಿಯಾಗಿರೋಷ್ಟು ಎಲ್ಲನೂ ಕೊಟ್ಟಿದ್ದಾರೆ. ನಮಗೆ ಅಲ್ಪ ಸ್ವಲ್ಪ ಖರ್ಚಾಕಿ ನಾವು ಮಾಡ್ಕೋತೀವಿ. ನೀವು ಅದು ತೊಂದರೆ ಎಲ್ಲ ತಗೊಳ್ಬೇಡಿ. ಅದು ಹೆಂಗಾಗುತ್ತೆ? ಹೆಣ್ಣಿನ ಮನೆಯವರಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡಲೇಬೇಕಲ್ವಾ? ಮಮ್ಮಿ, ಹೋಗಪ್ಪ, ಆಯ್ತು ಹೋಗು. ಆಂಟಿ, ಸಾರಿ, ಎಲ್ಲರೂ ಮಾತಾಡ್ತಾ ಇರಿ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಆಯ್ತು ಹೋಗಪ್ಪ, ನಮಗೇನು ಬೇಜಾರಿಲ್ಲ. ಅವನು ಹೀಗೇನೆ, ಯಾವಾಗಲೂ ಮನೇಲಿರೋಕ್ಕೆ ಇಷ್ಟಪಡಲ್ಲ. ಆಫೀಸ್ 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 ಅಂತಾನೆ ಯಾವಾಗಲೂ. ಇರಲಿ ಬಿಡಿ ಮೇಡಮ್, ದುಡಿಯೋ ವಯಸ್ಸಲ್ಲಿ ದುಡಿಬೇಕಲ್ವಾ? ಈ ಕಾಫಿ ಟೀ ಏನು ತಗೋತೀರಾ? ಇವಾಗೇನು ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ಅವಾಗ ನೋಡೋಣ. ಇವಾಗ ಏನು ಮಾತುಕತೆ ಇದೆ ಮಾತಾಡ್ಕೊಳ್ಳಿ. ಏನಿಷ್ಟ ಏನಿಷ್ಟ ಇಲ್ಲ ಅಂತ ನೇರವಾಗಿ ಹೇಳಿ. ಅದೇ ಹೇಳಿದ್ನಲ್ಲಮ್ಮ, ನಮ್ಮ ಕಡೆಯಿಂದ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ನಿಮ್ಮ ಕಡೆಯಿಂದ ಏನಾದರೂ ಇದ್ದರೆ ಸಾವಿತ್ರಿ ಕಡೆಯಿಂದ ತಿಳಿಸಿ. ಸರಿ ಮೇಡಮ್, ಹೊರಡದ ಇವಾಗ? ನೀನೇನೆ ಯಾವಾಗಲೂ ಕುದುರೆ ಮೇಲೆ ಬಂದವಳಂಗೆ ಆಡ್ತೀಯಾ? ಹಾಗಲ್ಲ, ಸಂಬಂಧ ಎಲ್ಲ ಓಕೆ ಆದರೆ ಇನ್ನು ಬರೋದು ಹೋಗೋದು ಇದ್ದೇ ಇರ್ತದಲ್ಲ. ಸರಿ, ನಾವೇನು ಬರ್ತೀವಿ. ಏನಾದರೂ ವಿಷಯ ಇದ್ದರೆ ಹೋದ್ಮೇಲೆ ತಿಳಿಸಿ. ಏನು ಹೇಳ್ತೀಯಕ್ಕ? ಹುಡುಗನ ಮನೆ, ಹುಡುಗನ ಹೇಳ್ರದಕ್ಕೆ ಇಷ್ಟ ಆಯ್ತಾ? ನನಗೊಂದು ಅನುಮಾನ, ಅಷ್ಟೊಂದು ಸಿರಿವಂತರು ನಮ್ಮಂಥ ಕಡೆ ಯಾಕೆ ಹೆಣ್ಣು ತಗೊಳಕ್ಕೆ ಇಷ್ಟಪಡ್ತಾವ್ರೆ ಅಂತ. ಅದಕ್ಕೆ ಇತ್ತೀಚೆಗೆ ಕೊಲೆಗಳು ಅದು ಇದು ಏನೇನೋ ನಡೀತಾವಲ್ಲ. ಗೊತ್ತಿರೋರ ಕಡೆಯಿಂದ ಹೆಣ್ಮಕ್ಳು ತಂದರೆ ನೆಮ್ಮದಿಯಾಗಿರ್ಬೋದು ಅನ್ನೋದಷ್ಟೇ ಅವ್ರ ಉದ್ದೇಶ, ಇನ್ನೇನು ಇರೋದಿಲ್ಲ. ಒಳ್ಳೆ ಜನನೇ ಕಂದೆ ಲತನ್ ಚೆನ್ನಾಗಿ ನೋಡ್ಕೊತಾರೆ ಮದುವೆ ಮಾಡಕ್ಕ. ನೀನು ಹೇಳ್ತಾ ಇದೆಯಲ್ಲ ಅಂತ ಒಪ್ಕೋತಾ ಇದ್ದೀನಿ. ಯಾರಿದ್ದೀರಾ ಮನೇಲಿ? ಯಾರೇವನು ಇಷ್ಟು ಧೈರ್ಯವಾಗಿ ಯಾರಿದ್ದೀರಿ ಮನೇಲಿ ಅಂತಾನಲ್ಲ? ಓ, ನೀವಾ? ಕುತ್ಕೊಳ್ಳಿ. ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ನೀವು? ಹಾಂ, ಚೆನ್ನಾಗಿದ್ದೀನಿ. ಕಾಫಿ ಟೀ ಏನು ತಗೋತೀರಾ? ಏನು ಬೇಡ, ಕುತ್ಕೊಳ್ಳಿ. ಎಲ್ಲ ಮನೇಲೇ ಮುಗಿಸ್ಕೊಬಂದೆ. ಅಮ್ಮವರೆಲ್ಲ ನಿಮ್ಮ ಮನೆಗೆ ಹೋಗಿದ್ದಾರೆ. ಹಾಂ ಗೊತ್ತು, ಅದಕ್ಕೆ ಬಂದೆ. ಏನು, ಒಬ್ಳೇ ಇದ್ದೀನಿ ಅಂತಾನೆ ಬಂದಿದ್ದಾನಾ? ಯಪ್ಪ, ಏನು ಮಾಡೋದು ಇವಾಗ? ಒಬ್ಳೇ ಇದ್ದೀನಿ ಅಂತಾನೆ ಬಂದ್ಬಿಟ್ಟಿದ್ದಾನಲ್ಲಪ್ಪ.
ರೀ ಭಯಪಡಬೇಡಿ ಕಣ್ರಿ. ನೀವೇನೇನೋ ತಿಳ್ಕೊಂಡಿರೋ ಥರ ಅಲ್ಲ ನಾನು ಹೇಳ್ತಾ ಇರೋದು. ಇಲ್ಲ ಇಲ್ಲ, ನಾನೇನು ತಿಳ್ಕೊಳ್ಳಿಲ್ಲ. ಒಬ್ಳೇ ಇದ್ನಲ್ವಾ ಅಷ್ಟೇ, ಇನ್ನೇನು ತಿಳ್ಕೊಂಡಿಲ್ಲ. ಮೊದಲನೇ ದಿನ ಸರಿಯಾಗಿ ಮಾತಾಡೋದಕ್ಕೆ ಆಗಲಿಲ್ಲ. ನಿಮ್ಮ ಆಸೆ ಏನು, ನಿಮ್ಮ ಇಷ್ಟ ಏನು ಅಂತ ತಿಳ್ಕೊಳ್ಳಿಲ್ಲ. ಮೊದಲನೇ ದಿನ ಸಂಕೋಚ ಆಗ್ತಾಯಿತ್ತು. ಅದಕ್ಕೆ ಪ್ರೊಸೀಜರ್ ಮುಂದುವರಿಸೋ ಥರ ಕಾಣಿಸ್ತಾ ಇದ್ರಲ್ಲ. ಪರ್ಸ್ನಲ್ಲಾಗಿ ನಿಮ್ಮ ಹತ್ರ ಮಾತಾಡಿ ನಿಮ್ಮ ಇಷ್ಟ ಇಲ್ಲದೆ ಇರೋದು ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ಅಷ್ಟೇ. ಓ ಹೌದಾ, ಸರಿ. ನಿಮಗೆ ನಾನು ಇಷ್ಟ ಆದ್ನಾ, ಅಥವಾ ಮನೆಯವರು ಬಲವಂತದಲ್ಲಿ ಏನಾದರೂ ಮದುವೆ ಮಾಡಿಸ್ತಿದ್ದಾರಾ? ಇರೋದನ್ನ ಇರೋ ಹಾಗೆ ಸತ್ಯ ಹೇಳಿಬಿಡಿ. ಹೌದು, ಇಷ್ಟ ಆಗಿದ್ದೀರಾ. ನೀವು ನಿಮ್ಮ ಫ್ಯೂಚರಲ್ಲಿ ಗಂಡ ಆಗೋನು ಹೇಗಿರಬೇಕು ಅಂತ ಅಂದ್ಕೊಂಡಿದ್ರಿ? ಅದನ್ನು ಹೇಳಿ. ಏನು ಕೆಲಸ ಇರಬೇಕಿತ್ತು, ಎಂಥವನ್ನ ಮದುವೆ ಆಗಬೇಕಿತ್ತು ಅಂತ ಆಸೆ ಇಟ್ಕೊಂಡಿದ್ರಿ? ಯಾವ ಕೆಲಸ ಆದರೂ ಪರವಾಗಿಲ್ಲ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಪ್ರೀತಿಸಿದ್ರೆ ಸಾಕು, ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ನಾನು ಚೆನ್ನಾಗಿರೋದನ್ನ ನಮ್ಮಮ್ಮ ನೋಡಿ ಖುಷಿ ಪಟ್ಟರೆ ಸಾಕು. ಇಷ್ಟೇ ನಾನು ಅಂದ್ಕೊಂಡಿದ್ದು. ನಾನು ಎಂಥ ಜೀವನಕ್ಕಾದರೂ ಹೊಂದ್ಕೊಂಡು ಹೋಗ್ಬಿಡ್ತೀನಿ. ಹಾಗೆ ಹೈ ಲೆವೆಲ್ಲೇ ಬೇಕು ಆ ಥರ ನನಗೇನು ಆಸೆಗಳಿರಲಿಲ್ಲ. ಓ ಸೂಪರ್ ಕಣ್ರಿ, ನೀವು ತುಂಬ ಸಿಂಪಲ್ ಗರ್ಲು.